ಬಿಜೆಪಿ ಒಂದು ಕಡೆ ಟ್ವೀಟ್ ಮಾಡಿದೆ. ಭಾರತದ ಸಂವಿಧಾನದ ಬಗ್ಗೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ನೀಡಿರುವ ಹೇಳಿಕೆಗೂ ಭಾರತೀಯ ಜನತಾ ಪಕ್ಷದ ಅಧಿಕೃತ ನಿಲುವಿಗೂ ಯಾವುದೇ ಸಂಬಂಧವಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಸಂವಿಧಾನ ಎಂದರೆ ಕೇವಲ ಒಂದು ಗ್ರಂಥವಲ್ಲ. ಸಂವಿಧಾನ ಎಂದರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ಬಲಿದಾನಗೈದ ಅಸಂಖ್ಯಾತ ಮಹನೀಯರ ತ್ಯಾಗದ ದ್ಯೋತಕ, ಆಶಯಗಳ ಪ್ರತೀಕ. ಸಂವಿಧಾನಕ್ಕೆ ಅಪಚಾರ ಮಾಡುವ ಅಥವಾ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದ ಕೆಲಸವನ್ನು ಬಿಜೆಪಿ ಈ ಹಿಂದೆಯೂ ಮಾಡಿಲ್ಲ, ಮುಂದೆಂದಿಗೂ ಮಾಡುವುದೂ ಇಲ್ಲ ಅಂತ ಬಿಜೆಪಿ ಒಂದು ಕಡೆ ಇಲ್ಲಿ ಹೇಳ್ಕೊಂಡ್ಬಿಟ್ಟಿದೆ. ಅನಂತಕುಮಾರ್ ಹೆಗಡೆನ ಡಿಸ್ಟೆನ್ಸಲ್ಲಿ ಇಟ್ಟಿದೆ, ಒಂದು ಹಂತದಲ್ಲಿ ಇಟ್ಟಿದೆ. ಅನಂತಕುಮಾರ್ ಹೆಗಡೆ ಹೇಳ್ಕೊಂಡು ಬಿಟ್ಟರೆ ಅದು ಪಾರ್ಟಿ ನಿಲ್ವಲ್ಲ ಸ್ವಾಮಿ, ಪಾರ್ಟಿ ಮಾತಲ್ಲ ಅಂತ ಬಿಜೆಪಿ ಹೇಳ್ಕೊಂಡಿದೆ. ಇನ್ನೊಂದು ಕಡೆ ಇದೇ ಅನಂತಕುಮಾರ್ ಹೆಗಡೆ ಹೇಳಿಕೆ ವಿರುದ್ಧವಾಗಿ ಕಾಂಗ್ರೆಸ್ ಕೂಡ ಕೆರಳಿದೆ. ಸಂವಿಧಾನ ತಿದ್ದುಪಡಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಂವಿಧಾನ ಏನಾದರೂ ಬದಲಾವಣೆ ಆಗಿಬಿಟ್ರೆ ರಕ್ತಪಾತ ನಡೆದು ಹೋಗುತ್ತೆ ಅಂತ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಬಿಜೆಪಿ ಇದು ವೈಯಕ್ತಿಕ ಹೇಳಿಕೆ ಅಂತ ಹೇಳಕ್ಕೆ ಬರಲ್ಲ. ಈಗ ಅನಂತಕುಮಾರ್ ಹೆಗಡೆ ಹೇಳಿಕೆ ಕೊಟ್ಟುಬಿಟ್ರೆ ಈಗ ಅನಂತಕುಮಾರ್ ಹೆಗಡೆಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಹೇಳೋದಾದರೆ ಅನಂತಕುಮಾರ್ ಮೇಲೆ ಕ್ರಮ ಆಗಬೇಕಲ್ಲ. ಯಾಕೆ ಹೇಳಿದ್ರಿ ಅಂತ ಕೇಳಬೇಕಲ್ಲ, ಕಾರಣ ಕೇಳಬೇಕಲ್ಲ. ಇಲ್ಲ ಇಂಥ ಹೇಳಿಕೆಯಿಂದ ಆಚೆ ಇಟ್ಟು ಬಂದು ಚೀಮಾರಿ ಹಾಕಬೇಕಲ್ಲ. ಅದೇನು ಮಾಡದೇ ಇದ್ದರೆ ಸುಮ್ಮನೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ರೆ ಹೇಗೆ? ಅನಂತಕುಮಾರ್ ಒಬ್ಬ MP, ಇದು ಬಿಜೆಪಿಯ ಅಧಿಕೃತ ಹೇಳಿಕೆನೇ. ಇದಕ್ಕೆ ಯಾಕೆ ಪ್ರಧಾನಿ ಮಾತನಾಡಲ್ಲ ಅಂತ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅವರ ಹೇಳಿಕೆಯಿಂದ ದೂರ ಇದ್ದೇವೆ ಅಂತ ಹೇಳಿದ್ರೆ ಸಾಲಲ್ಲ ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ಬಿಜೆಪಿಗೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಆಗ್ರಹ ಕೇಳಿ ಬಂದಿದೆ. ಅನಂತಕುಮಾರ್ ಹೆಗಡೆಯವರು ಇದು ಮೊದಲನೇ ಸಲ ಅಲ್ಲ, ಹಿಂದೆ ಮಂತ್ರಿಯಾಗಿದ್ದರು ಕೂಡ ಹೇಳಿದ್ರು. ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದ್ದು? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿಯಾಗಿದ್ದರು. ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿಮಂಡಲದಿಂದ ಬಿಡೋದಾಗಲಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಿಲ್ಲ. ಇದು BJPಯವರ ಇಡನ್ ಅಜೆಂಡಾ, ಸಂವಿಧಾನ ಬದಲಾವಣೆ ಮಾಡಬೇಕು. ಈಗ ಅವ್ರು ಏನು ಹೇಳಿದ್ದಾರೆ, ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೋಸ್ಕರವಾಗಿ ನಮಗೆ 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ. ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ಅವ್ರಿಗೆ ದೇಶ ಉದ್ಧಾರ ಮಾಡೋಕ್ಕಲ್ಲ, ಬಡವರು ಉದ್ಧಾರ ಮಾಡೋಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡೋಕ್ಕೆ. ಯಾಕಂತಂದರೆ ಅವರು ಮನುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು, ಮನುಸ್ಮೃತಿಯನ್ನು ಇದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು. ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಇಡನ್ ಅಜೆಂಡಾ. ಅದಕ್ಕೆ ಇಡೀ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಈಗ ಬಿಜೆಪಿ ಹೆಂಗೆ ಪರ್ಸನಲ್ ಅಂತ ಹೇಳಕ್ಕಾಗ್ತದೆ? ಬಿಜೆಪಿಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳ್ಳೋದು ಸಾಧ್ಯ? ಏನ್ ಆಕ್ಷನ್ ತಗೊಂಡಿದ್ದಾರೆ? ಈಸ್ ದಿ ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಅವ್ರನ್ನೇನು ಎಕ್ಸ್ಪೆಲ್ ಮಾಡಿದಾರ? ಏನು ಎಕ್ಸ್ಪೆಲ್ ಮಾಡಿದ್ರು? ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ. ಈಗ DK ಶಿವಕುಮಾರ್, DK ಸುರೇಶ್ ನಮ್ಮ ಟ್ಯಾಕ್ಸ್, ನಮ್ಮ ಹಕ್ಕು, ನಮ್ಮ ತೆರಿಗೆ ಅಂತ ನಮ್ಗೆ ಆಗ್ತಾರ ಅನ್ಯಾಯದ ಬಗ್ಗೆ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಯಾಕೆ ಮಾತಾಡಿದ್ರು? ವೈ ದೇ ಆರ್ ಸೋ ಫ್ಯೂರಿಷಿಯಸ್? ನಾವು ಹಕ್ಕು ಕೇಳಿದ್ರೆ ಇದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಪ್ರೈಮ್ ಮಿನಿಸ್ಟರ್? ನೋಡಿ, ಒಂದು ಕಡೆ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದನ್ನು ಭಾಳ ಒಂದು ಮುಕ್ತ ಕಂಠದಿಂದ ಹೊಗಳಿದ್ದಾರೆ, ಶ್ಲಾಘನೆ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡದೆ ಹೋಗಿದ್ದರೆ ನಾನು ಪ್ರಧಾನಮಂತ್ರಿನೇ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾರು? ನರೇಂದ್ರ ಮೋದಿಯವರು. ಒಂದು ಕಡೆ ಅವರು ಆ ಮಾತನಾಡಿದರೆ ಅವರ ಪಕ್ಷದ ಒಬ್ಬ ಸಂಸದ
ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ. ಹಿಂದೆನೂ ಹೇಳಿದರು, ಈಗಲೂ ಹೇಳಿದ್ದಾರೆ. ಅದಕ್ಕೆ ಪಕ್ಷದವರು ಅವ್ರ ಮೇಲೆ ಕ್ರಮ ತಗೋಬೇಕು. ನಾನು ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೆ. ಇಂಥ ಘಟನೆಗಳು ಬಂದಾಗ ನಾವು ಅವರನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಪಕ್ಷಕ್ಕೆ ಮುಜುಗರ ತರ್ತೀರಿ ಮತ್ತು ಪಕ್ಷದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಮಾತಾಡ್ತೀರಿ ಅಂತೆಲ್ಲ ಹೇಳ್ತಿದ್ವು. ಟ್ವಿಟರ್ಸ್ಗಳಿಗೆ ಇದೀಗ ರಾಕೇಶ್ ಇದ್ದಾರೆ. ರಾಕೇಶ್, ಸಂವಿಧಾನ ಚೇಂಜ್ ಮಾಡ್ತೀವಿ ನಾವು, ಅದಕ್ಕೆ ನಮಗೆ 400 ಸೀಟ್ ಕೊಡಿ ಅಂತ. ಇದಾ ಅನಂತಕುಮಾರ್ ಹೆಗಡೆ ಅವರ ಮಾತಿನ ಅರ್ಥ? ಅನಂತಕುಮಾರ್ ಹೆಗಡೆ ಅವರ ಮಾತಿನಿಂದ ಏನಾದರೂ ಪಾರ್ಟಿಗೆ ಲಾಭ ಆಗೋದಿದ್ದರೆ ಅದು ಪಕ್ಷದ ಹೇಳಿಕೆ ಆಗಿಬಿಡುತ್ತೆ. ಲಾಭ ಆಗೋದಿದ್ದರೆ ಇದು ಯಾಕೋ ಉಲ್ಟಾ ಹೊಡಿತಿದೆ ಅಂದಾಗ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಜಾರ್ಕೊಳ್ಳೋ ಪ್ರಯತ್ನವನ್ನು BJP ಮಾಡ್ತಾ ಇದೆಯಾ ಅಂತ. ರಮಾಕಾಂತ್, ಅನಂತಕುಮಾರ್ ಅವರ ಹೆಗಡೆ ವಿಚಾರದಲ್ಲಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷ ತನ್ನ ಸ್ಪಷ್ಟ ನಿಲುವನ್ನು ಪ್ರಕಟ ಮಾಡಿದೆ. ಅಂದರೆ ತಾವು ಹೇಳಿದ ರೀತಿಯಲ್ಲಿ ಈಗಿನ ಸನ್ನಿವೇಶದಲ್ಲಿ, ಅಂದರೆ ಚುನಾವಣಾ ಸಂದರ್ಭದಲ್ಲಿ ಇಂಥ ಒಂದು ಹೇಳಿಕೆ ಪಕ್ಷದ ನೆಲೆಗಟ್ಟಿಗೆ ತೊಂದರೆಯನ್ನು ಕೊಡಬಹುದು ಅಥವಾ ಅಲ್ಲಿ ಸಮಸ್ಯೆಯನ್ನು ಹುಟ್ಟು ಮಾಡಬಹುದು ಅನ್ನುವಂಥ ವಿಚಾರವನ್ನು ಅರ್ಥ ಮಾಡಿಕೊಂಡಿರುವಂಥ ಪಕ್ಷ ಈಗ ಅದರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ತಮಗೂ ಅವರ ಹೇಳಿಕೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದೆ. ರಾಷ್ಟ್ರೀಯ ನಾಯಕರು ಕುರಿತು ಈ ಬಗ್ಗೆ ಸ್ಪಷ್ಟತೆಯನ್ನು ಪಡೆಯೋದಕ್ಕೆ ಅವರಿಗೆ ನೋಟಿಸನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಒಟ್ಟಿನಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರುವಂಥ ಹೇಳಿಕೆ ನಮ್ಮ ಪಕ್ಷದ ಹೇಳಿಕೆ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಮುಖಾಂತರ ಚುನಾವಣೆ ಹೊತ್ತಿನಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನು ತಡೆಯುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈಗ ಅಂದರೆ ಪ್ರಧಾನಿಗಳ ವಿಚಾರದಲ್ಲಿ ಇನ್ನು 2-3 ದಿನಗಳ ಬಳಿಕ ರಾಜ್ಯದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಕೂಡ ಬಿಡುಗಡೆ ಆಗಬೇಕಾಗುತ್ತೆ. ಆನಂತರ ಪ್ರಧಾನಿಗಳ ಪ್ರವಾಸ ಕಾರ್ಯಕ್ರಮವೂ ಕೂಡ ರಾಜ್ಯದಲ್ಲಿ ಆಯೋಜನೆ ಆಗ್ತಿದೆ. ಸೊ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ರಾಜ್ಯದಲ್ಲಿ ಪಕ್ಷದ ನೆಲೆಗಟ್ಟಿನಲ್ಲಿ ಸಮಸ್ಯೆಯನ್ನು ತಂದೊಡ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ರಾಜ್ಯ ನಾಯಕರುಗಳು ಇಟ್ಕೊಂಡಿದ್ದಾರೆ ಅನಿಸುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುವಂತಹ ವಿಚಾರವನ್ನು ಕೂಡ ಮಾತಾಡ್ತಾ ಇದ್ದಾರೆ ರಮಾಕಾಂತ್. ಅಂದರೆ ಈಗ 400 ಸೀಟ್ಗಳ ಅಂತ ಒಂದು ಗುರಿಯನ್ನು ಸದನದಲ್ಲೂ ಕೂಡ ಘೋಷಣೆ ಮಾಡಿ ಆಗಿಬಿಡ್ತು. ಅಬ್ಕೆ ಬಾರ್ 400 ಪಾರ್ ಈ ಥರದ್ದೆಲ್ಲ ಒಂದಷ್ಟು ಘೋಷವಾಕ್ಯಗಳು ಕೇಳ್ತಾ ಇದ್ದೀವಿ ನಾವು. ಸೊ ಆ 400 ಸೀಟು ಬರಬೇಕಾದ್ರೆ ಬಂದರೆ ನಾವು ಸಂವಿಧಾನ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿ ಇದು ಇವರ ಆ್ಯಂಗಲ್ಲ ಅಂತ. ಈ ವಿಚಾರದಲ್ಲಿ ಪಕ್ಷ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಆದರೆ ಅನಂತಕುಮಾರ್ ಅವರ ಹೆಗಡೆಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನುವಂತಂದ್ರೆ ಆ ಹೇಳಿಕೆ ವಿಚಾರಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನ ಕೂಡ ಹೇಳ್ಕೊಂಡಿದೆ. ಬಟ್ ಮೆಜಾರಿಟಿ ಬಂದ ಬಳಿಕ ಏನು ಮಾಡುತ್ತೋ ಏನು ಬಿಡುತ್ತೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಆದರೆ ಆ ವಿಚಾರವಾಗಿ ಏನಾದರೂ ಬದಲಾವಣೆಗಳನ್ನ ಏನು ಕ್ರಮದ ಬಗ್ಗೆ ಏನು ಮಾತಿಲ್ವಾ ಇಲ್ಲಿ ರಾಕೇಶ್? ಆಯಿತು, ಈ ಥರದ್ದು ಈಗ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಥವಾ ಡ್ಯಾಮೇಜ್ ಆಗುವಂಥ ವಿಷಯ ಇದೆ ಅಂದಾಗ ಯಾವುದೇ ಪಕ್ಷ ಆದರೂ ಅಂತರ ಕಾಯ್ದುಕೊಂಡು ಬಿಡುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಶೋಕಾಸ್ ನೋಟಿಸ್ ಕೊಡಬೇಕಾಗತ್ತೆ. ವಿಪರೀತ ಅನಿಸ್ತಿದ್ರೆ ಅವ್ರನ್ನ ಪಕ್ಷದಿಂದ ಆಚೆ ಆದರೂ ಹಾಕುವಂಥ ಕ್ರಮಗಳು ನಾವು ನೋಡಿದ್ದೀವಿ. ಅನಂತಕುಮಾರ್ ಹೆಗಡೆ ಎಕ್ಸೆಪ್ಷನ್ ಇದೆ ಎಲ್ಲದಕ್ಕೂ ಕೂಡ. ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಕೋಬಹುದು. ಅವರ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಅವರು ಮಾಡಿಕೊಂಡು ವೋಟ್ ಮಾಡ್ಕೊಂಡಿರಬಹುದು. ಈ ಆ್ಯಂಗಲ್ಲ ಪಾರ್ಟಿಯದು. ಇಲ್ಲ, ಅನಂತಕುಮಾರ್ ಹೆಗಡೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷ ಈಗಾಗಲೇ ಅವರಿಗೆ ಸ್ಪಷ್ಟೀಕರಣವನ್ನು ಕೇಳಿ ಮೌಖಿಕವಾಗಿ ಸ್ಪಷ್ಟೀಕರಣವನ್ನು ಕೇಳಿದೆಯಂತೆ. ಅದಾದ ಬಳಿಕ ನೋಟಿಸನ್ನು ಕೂಡ ಜಾರಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡುವುದಕ್ಕೆ ಸೂಚನೆಯನ್ನು ಕೂಡ ಕೊಡಬಹುದು ಅನ್ನುವಂಥ ಮಾತನ್ನು ರಾಜ್ಯ ವಕ್ತಾರಗಳು ತಿಳಿಸಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.